ನಮಸ್ಕಾರ. JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಪ್ರತಿಯೊಬ್ಬರು ನಮ್ಮ ಅತಿಥಿ ಅಣ್ಣ ತಮ್ಮ ಬಂದವ್ರಿಗೆ ಏನಪ್ಪ ಈ ಉದ್ದೇಶ ಅಂದರೆ ಶಾಂತಿನಗರ್ CF ನಿಯರ್ 24/7 ಬೆಳಗ್ಗೆ ಹೋಗ್ಬಿಟ್ಟು ರಾಮನೇ ರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಸಾರಿಗೆ ಸಚಿವರವ್ರಿಗೆ ಪ್ರತಿಯೊಂದು ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಬೈಕ್ ಟ್ಯಾಕ್ಸಿ ವಿಚಾರ ಹಂಗೆ ಹೊರಗ್ರಾಜ್ಯದಿಂದ ಬಂದಿರೋ ಬಿಹಾರಿಗಳ ಬಗ್ಗೆ. ಎರಡನೇದು ಶಾಂತಿನಗರ್ RTO ಕಚೇರಿ ಅಲ್ಲೂ ಹೋಗ್ಬಿಟ್ಟು ಮನವಿ ಪತ್ರ ಕೊಟ್ಟಿದ್ದೀವಿ. ಅದು ಬೈಕ್ ಟ್ಯಾಕ್ಸಿ ವಿಚಾರ ಹೊರಗ್ರಾಜ್ಯದಿಂದ ಬಂದಿರೋ ಬಿಹಾರಿಗಳ ಬಗ್ಗೆ. ಹಂಗೆ ಕಮಿಷನರ್ ಆಫೀಸ್ಗೆ ಹೋಗಿ ಅಲ್ಲೂ ಸೇಮ್ ಮನವಿ ಪತ್ರ ಕೊಟ್ಟಿದ್ದೀವಿ. ಅದು ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ ಓಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ UPಯಿಂದ ಎಲ್ಲ TN ಗಾಡಿಗಳು ಎಲ್ಲ ವೈಟ್ ಬೋರ್ಡಲ್ಲಿ ಓಡಿಸ್ತಾ ಇದ್ದಾರೆ. ಅದರಿಂದ ತೊಂದರೆ ಆಗ್ತಾಯಿದೆ. ಕೋರ್ಟ್ ಆದೇಶ ಏನು ಹೇಳಿದೆ ಅದನ್ನು ನಿರ್ವಹಿಸ್ಕೋಬೇಕು. ಅದಾಗಿಲ್ಲ ಅಂದರೆ ಹೋರಾಟ ಜಾರಿ ಅಂತಲೇ ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಹೊರಗ್ರಾಜ್ಯದಿಂದ ಬಂದಿರೋರು ಆಟೋ ಡ್ರೈವರ್ಗಳಿಗೆ ಕಷ್ಟಗಳು ಯಾವ ಥರ ಕೊಡ್ತಾಯಿದ್ದಾರೆ ಅಂದರೆ ಅವರಿಗೆ ಯಾವ ಥರ ಡೀಲ್ ಮಾಡಿಕೊಡ್ತಾಯಿದ್ದಾರೆ, ಯಾವ ಥರ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅವರು ಆಟೋಗಳು ಓಡಿಸ್ತಾರೆ, ಕ್ಯಾಬ್ಗಳು ಓಡಿಸ್ತಾ ಇದ್ದಾರೆ. ನಾಳೆ ದಿವಸ ಪ್ರಾಬ್ಲಮ್ಗಳು ಆಗಿದ್ರೆ ಕರ್ನಾಟಕ ಚಾಲಕರಿಗೆ ಕರ್ನಾಟಕದಲ್ಲಿ ಒಂದು ಕೆಟ್ಟ ಹೆಸರು ಬರಬಾರ್ದು, ಕೆಟ್ಟ ಪದಗಳು ಬರಬಾರ್ದು. ಯಾರು ಚಾಲಕರ ಸಾಮ್ರಾಜ್ಯಕ್ಕೆ ಹೆಸರು ಕೆಡಿಸ್ಬಾರ್ದು ಅಂತಾನೆ 4 ಕಡೆ ಲೆಟ್ರ್ ಕೊಟ್ಟಿದ್ದೀವಿ. ಟ್ರಾಫಿಕ್ ಕಮಿಷನರ್ಗೊಂದು, ಇದು ಟ್ರಾಫಿಕ್ ಕಮಿಷನರ್ಗೊಂದು, ನಾರ್ಮಲ್ ಕಮಿಷನರ್ಗೊಂದು, RTO ಅಧಿಕಾರಿ ರಾಮನೇ ರೆಡ್ಡಿ ಸಾಹೇಬ್ರಿಗೂ ಒಂದು ಕೊಟ್ಟಿದ್ದೀವಿ. ಶಾಂತಿನಗರ್ RTO ಕಚೇರಿಗೂ ಕೊಟ್ಟಿದ್ದೀವಿ. ಟೋಟಲ್ಲು ಬೆಳಿಗ್ಗೆ 6 ಗಂಟೆವರೆಗೂ ಈಗ ಬಂದು 3 ಗಂಟೆ ಆಗ್ತಾಯಿದೆ. ಇಲ್ಲಿವರೆಗೂ ಪ್ರತಿಯೊಂದು ಕಡೆಯಿಂದ 4 ಕಡೆ ತಿರುಗಿಬಿಟ್ಟು ಮನವಿ ಪತ್ರ ಕೊಟ್ಟಿದ್ದೀವಿ. ಯಾಕಂದರೆ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕೆಲವು ಚಾಲಕರು ಹೇಳ್ತಾರಲ್ಲ, ಕಿಡಿಗೇಡಿ ನಮ್ಮ ಮಕ್ಕಳು ಕಮೆಂಟ್ ಮಾಡ್ತಾರಲ್ಲ, ಎಲ್ಲೋ ಕುತ್ಕೊಂಡು ಸಂಘಟನೆ ನಾಯಕರುಗಳು ಏನು ಮಾಡ್ತಾಯಿದ್ದೀರಾ, ಸಂಘಟನೆಯಲ್ಲಿ ಪದಾಧಿಕಾರಿಗಳು ಏನು ಮಾಡ್ತಾಯಿದ್ರು ಅಂತಲ್ಲ. ನನ್ನ ಮಕ್ಕಳಿಗೆ ಇವಾಗ ಹೇಳ್ತಾ ಇದ್ದೀನಿ, ಬರೀ ಕುತ್ಕೊಂಡು ಕಮೆಂಟ್ ಮಾಡೋದಲ್ಲ, ದುಡಿಮೆ ಬಿಟ್ಟು ಮನೆ ಮಟ್ಟ ಬಿಟ್ಟು ಏನು ಚಾಲಕರಿಗೋಸ್ಕರ ಕಟ್ಟಿರೋ ಸಂಘಟನೆ, ಚಾಲಕರಿಗೋಸ್ಕರ ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ, ಚಾಲಕರಿಗೋಸ್ಕರ ಕೇಸ್ ಹಾಕೋಣಕ್ಕೂ ಸಿದ್ಧವಾಗಿದ್ದೀವಿ, ಚಾಲಕರಿಗೋಸ್ಕರ ಸಾಯೋಕ್ಕೂ ಸಿದ್ಧವಾಗಿದ್ದೀವಿ ಅಂತ ಕಿಡಿಗಟ್ಟಿ ನನ್ನ ಮಕ್ಕಳಿಗೆ ಕಿವಿ ಬೀಳಲಿ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಕಿಡಿಗಟ್ಟಿ ನನ್ನ ಮಕ್ಕಳಿಗೆ ಹೇಳ್ತಾರೆ ಈ ಮಾತು. ಎಲ್ಲೋ ಕುತ್ಕೊಂಡು ಹೇಳ್ತಾರಲ್ಲ, ಸಂಘಟನೆಗಳು ಕಟ್ಕೊಂಡಿದ್ರ ಚಾಲಕರು ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ, ಯಾರು ಕೈ ಜೋಡಿಸ್ತಾ ಇಲ್ಲ, ನೀವು ಏನೂ ಮಾಡ್ತಾಯಿಲ್ಲ ಅಂತ. ಇಷ್ಟೊಂದು ಜನ ಇದರ ಕೆಲವು ಜನ ಬಂದಿದ್ದರು, ಕೆಲವು ಸಮಸ್ಯೆ ಇರೋ ಕಾರಣಕ್ಕೆ ವಾಪಸ್ ಹೋಗಿದ್ದಾರೆ. ನಾವೇ ಒಂದು 2-3 ಕಡೆ ಕೆಲಸ ಮೇಲೆ ಕಳ್ಸಿಕೊಟ್ಟಿದ್ದೀವಿ. ಹೋಗ್ರಪ್ಪ ಮನೆಗೆ, ನೀವು ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಾ ಇದ್ರಲ್ಲ ಅಂತ ಅವ್ರ ಕೆಲಸಕ್ಕೆ ಕಳ್ಸಿಕೊಟ್ಟಿದ್ದೀವಿ. ನಮ್ಮ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಮಾಡ್ತಾರೋ ಒಳ್ಳೆಯ ಕೆಲಸ, ಯಾವುದು ತಲೆ ಇಡೋ ಕೆಲಸ ಮಾಡ್ತಾಯಿಲ್ಲ, ಯಾವ್ದು ತೆತ್ತೋ ತಾಯಿ ನಾಡ ಬಿಚ್ಚೋ ಕೆಲಸ ಮಾಡ್ತಾಯಿಲ್ಲ. ಒಟ್ಟು ಪ್ರೂಫ್ ಸಮೇತ ಎವಿಡೆನ್ಸ್ ಸಮೇತ ಮಾಡ್ತಾಯಿದ್ದೀವಿ. ಕಿಡಿಗಟ್ಟಿ ನನ್ನ ಮಕ್ಕಳ ಕೇಳ್ಕೊಳ್ಳಿ, ಪ್ರೂಫ್ ಸಮೇತ ಸಾಕ್ಷಿ ಸಮೇತ ಮಾಡ್ತಾಯಿದ್ದೀವಿ. ಏನಿದೆ ಕಾನೂನು ಪ್ರಕಾರ, ಕಾನೂನು ನಿಯಮ ಏನಿದೆ, ಚಾಲಕರಿಗೆ ಏನು ಕಷ್ಟ ಆಗ್ತಾಯಿದೆ, ಚಾಲಕರಿಗೆ ಏನು ತೊಂದರೆ ಆಗ್ತಾಯಿದೆ ಅಂತಲೇ ಈ ಮುಖಾಂತರ ಈಗ ಬೆಳಿಗ್ಗೆ 6 ಗಂಟೆಯಿಂದ ನಾವು ಕೆಲಸ ಕಾರ್ಯ ಬಿಟ್ಟು ಪ್ರತಿಯೊಂದು ಕಡೆಯಿಂದ ತಿರುಗಿ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೀವಿ. ಮಿಕ್ಕಿದ್ದು ನಮ್ಮ ಪ್ರಧಾನ ಕಾರ್ಯದರ್ಶಿ ಬಾಲಾಜಿಯವರು ಮಾತಾಡ್ತಾರೆ, 4 ಮಾತು ಕೇಳಿಸ್ಕೊಳ್ಳಿ. ನಮಸ್ಕಾರ. JBM ಅಂಬೇಡ್ಕರ್ ಚಾಲಕರ ಸಂಘಟನೆಯಿಂದ ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ಮಾತಾಡ್ಬೋದು. ಇದು ಇದುವರೆಗೂ ಏನು ನಡೆದಿಲ್ಲ ಅಂತ ನಮ್ಮ ಅಧ್ಯಕ್ಷರು ತಿಳಿಸ್ಕೊಟ್ಟಿದ್ದಾರೆ. ವಿಚಾರ ಒಂದೇ, ಏನು ಗೊತ್ತಾ, JBM ಅಂಬೇಡ್ಕರ್ ಚಾಲಕರ ಸಂಘಟನೆ ಕಟ್ಟಿರೋದು ಚಾಲಕರಿಗೋಸ್ಕರ ನಾವು ಏನು ಮಾಡೋದು ಸಹ ಸಿದ್ಧವಾಗಿದ್ದೀವಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಕಾರಣ ಬಂದು ಬೆಳಿಗ್ಗೆ 6 ಗಂಟೆಗೆ ಬಂದು ಇದುವರೆಗೂ ಸುಮಾರು ಒಂದು 3-4 ಗಂಟೆ ಆಗ್ತಾಯಿದೆ. 4 ಕಡೆ ಒಂದು ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರಿಗೆ, 2ನೇದು ಟ್ರಾನ್ಸ್ಪೋರ್ಟ್ ಕಮಿಷನರ್ ಶಾಂತಿನಗರ, 3ನೇದು ಬಂದು ಟ್ರಾಫಿಕ್ ಕಮಿಷನರ್, 4ನೇದು ಬಂದು ಕಮಿಷನರ್. ಇವ್ರು 4 ಜನಕ್ಕೆ ಮನವಿ ಪತ್ರಗಳು ಕೊಟ್ಟಿದ್ದೀವಿ. ವಿಚಾರ ಒಂದೇ ನೋಡಿ, ಚಾಲಕರಿಗೆ ಸಮಸ್ಯೆ ಆಗಬಾರ್ದು. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಎಲ್ಲಿಂದನೋ ಬಂದು ಈ ಬೈಕ್ ಟ್ಯಾಕ್ಸಿ ಓಡಿಸೋದು, ತಮಿಳ್ನಾಡು ಗಾಡಿ, ಆಂಧ್ರ ಗಾಡಿ, ಕೇರಳ ಗಾಡಿ, ಅದು ವೈಟ್ ಬೋರ್ಡಲ್ಲಿ ಯಾವ ಥರ ಕಾನೂನಲ್ಲಿ ಇದೆ ಅಂತ ಗೊತ್ತಿಲ್ಲ. ಆದರೆ ಉಚ್ಚ ನ್ಯಾಯಾಲಯ ಏನಂತ ಆದೇಶ ಕೊಟ್ಟಿದೆ, ಸರ್ಕಾರಕ್ಕೆ ಮನವಿ ಕೊಟ್ಟಿದೆ, ತೀರ್ಮಾನ ನೀವೇ ತಗೊಳ್ಳಿ, ಅನುಮತಿ ಕೊಡಿ ಅಂತ. ಆದರೆ ಅವರು ಅನುಮತಿ ಕೊಟ್ಟು ಗೈಡ್ಲೈನ್ಸ್ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಬೈಕ್ ಟ್ಯಾಕ್ಸಿ ಓಡಾಡೋಂಗಿಲ್ಲ. ಆದರೆ ಇವತ್ತು ಸಹ ಆ ಬೈಕ್ ಟ್ಯಾಕ್ಸಿ ಓಡಾಡ್ತಾನೆ ಇದೆ, ವೈಟ್ ಬೋರ್ಡಲ್ಲಿ ಓಡಾಡ್ತಾನೆ ಇದೆ. ಆದರೆ ಉಚ್ಚ ನ್ಯಾಯಾಲಯ ಯಾವತ್ತೂ ಹೇಳಿಲ್ಲ ವೈಟ್ ಬೋರ್ಡಲ್ಲಿ ಓಡಿಸ್ಬೋದು ಅಂತ. ಅವರು ಹೇಳಿರೋದು ಒಂದೇ, ಸರ್ಕಾರಕ್ಕೆ ಕೆಲವು ನಿಯಮಗಳು ರೂಪಿಸಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡೋಂಗಿದ್ರೆ ಕೊಡ್ಬೋದು ಅಂತ. ಆದರೆ ಇವತ್ತು ಏನು ಇಷ್ಟು ಜನ ಚಾಲಕರು ಮತ್ತು ವಾರ್ಡ್ ಮುಖಂಡರು ಪದಾಧಿಕಾರಿಗಳು ಸೇರಿದ್ದೀವಿ, ಇದು ಏನು ವಿಚಾರ ಗೊತ್ತಾ,
ವಿಡಿಯೋ ಮಾಡ್ತಾ ಇರೋ ವಿಚಾರ ಒಂದೇ. ಚಾಲಕರು ಕೆಲವರು ಕೇಳ್ತಾರೆ, ನಾಯಕರು ನೀವು ಏನು ಮಾಡ್ತಾ ಇದ್ದೀರಾ ಅಂತ. ನೋಡಿ ಸ್ವಾಮಿ, ನಾಯಕರು ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಊಟಗಳಿಲ್ಲದೆ ಚಾಲಕರಿಗೋಸ್ಕರ ಪರದಾಡ್ತಾ ಇದ್ದೀವಿ. ಆದರೆ ನೀವು ಚಾಲಕರು ನಾಯಕರಿಗೋಸ್ಕರ ಏನು ಮಾಡಿದ್ದೀರಾ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ನಾವೇನು ನಿಮ್ಗೆ ಏನಾದರೂ ಹಣ ಆಸ್ತಿ ಕೇಳ್ತಾ ಇದ್ದೀವಾ? ನಿಮಗೋಸ್ಕರ ನಾವು ಹೋರಾಟ ಮಾಡಿದಾಗ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ತಾನೆ. ಅದು ಬಿಟ್ಬಿಟ್ಟು ಎಲ್ಲೋ ನಿಂತ್ಕೊಂಡು ನಾಯಕರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಯಾಕೋ ಇಷ್ಟ ಆಗಿಲ್ಲ. ದಯವಿಟ್ಟು ಇನ್ನ ಮೇಲೆ ಯಾವುದೇ ಥರ ಹೋರಾಟಗಳಂದಾಗ ನಾಯಕರ ಜೊತೆ ಕೈ ಜೋಡಿಸಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ನಮಸ್ಕಾರ.